ಆತ್ಮೀಯ ವೀಕ್ಷಕರೆಲ್ಲರಿಗೂ ಆದರದ ಸ್ವಾಗತ. ಭಾರತೀಯ ಧರ್ಮ ಸಂಸ್ಕೃತಿಯಲ್ಲಿ ಬಾಳೆಗಿಡ ಬಾಳೆಹಣ್ಣಿಗೆ ಪ್ರಮುಖವಾದ ಸ್ಥಾನವಿದೆ. ಸಂಸ್ಕೃತದಲ್ಲಿ ಬಾಳೆಹಣ್ಣಿಗೆ ಕದಳಿ ಫಲಂ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪ್ರತಿಯೊಂದು ಪ್ರಾರಂಭದಿಂದ ಅಂತ್ಯದವರೆಗೂ ಬಾಳೆಹಣ್ಣು, ಬಾಳೆಗಿಡ, ಬಾಳೆ ಎಲೆಗಳಿಲ್ಲದೆ ಪೂರ್ಣವಾಗುವುದಿಲ್ಲ. ಇನ್ನೂ ವಿಶೇಷವೆಂದರೆ ಬಾಳೆಹಣ್ಣು ಊಟದ ನಂತರ ತಿನ್ನುವುದು ಒಂದು ಸಂಪ್ರದಾಯವಾಗಿ ಬಿಟ್ಟಿದೆ. ಬಾಳೆ ಬಿಟ್ಟರೆ ಯಾವುದೇ ಹಣ್ಣಿಗೂ ಇಷ್ಟು ಅಗ್ರಸ್ಥಾನವಿಲ್ಲ. ಹಿಂದೂ ಪುರಾಣಗಳ ಪ್ರಕಾರ ತುಳಸಿ ಲಕ್ಷ್ಮೀ ಮಾತೆಯಾಗಿ ಪೂಜೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ, ಬಾಳೆಗಿಡವನ್ನು ವಿಷ್ಣುವನ್ನು ನೆಚ್ಚಿಸಲು ಬಾಳೆಗಿಡವನ್ನು ನೆಡುತ್ತಾರೆ. ಗ್ರಹಗಳ ಪ್ರಕಾರ ಗುರುಗ್ರಹದ ಪ್ರತಿನಿಧಿಯಾಗಿ ಬಾಳೆಗಿಡವನ್ನು ನೆಡುತ್ತಾರೆ. ಇನ್ನು ಬಾಳೆಹಣ್ಣಿನ ಅಥವಾ ಬಾಳೆಗಿಡದ ಇತಿಹಾಸವನ್ನು ನಾವು ನೋಡುವುದಾದರೆ, ಬಾಳೆಗಿಡವನ್ನು ಸುಮಾರು 2000 ವರ್ಷಗಳ ಹಿಂದೆ ಚರಕ ಸಂಹಿತಾ ಪುಸ್ತಕದ ಫಲವರ್ಗದಲ್ಲಿ ಬಾಳೆಹಣ್ಣಿನ ವರ್ಣನೆ ಇರುವುದನ್ನು ನಾವು ನೋಡಬಹುದು. ಜಗತ್ತಿನಲ್ಲಿ ಬಾಳೆಗಿಡದ ಇತಿಹಾಸವನ್ನು ನೋಡುವುದಾದರೆ, ಸುಮಾರು 4000 ವರ್ಷಗಳ ಹಿಂದೆ ಮಲೇಷಿಯಾದ ಪಪುವಾ ನ್ಯೂಗಿನಿಯಾದಲ್ಲಿ ಮೊದಲು ಬೆಳೆದರು ಎಂದು ನಂಬಲಾಗಿದೆ. ಬಾಳೆಹಣ್ಣು ದೇಹದಲ್ಲಿರುವ ಅಮೈನೋ ಆಮ್ಲಗಳ ಸರಿಯಾದ ಹಾರ್ಮೋನ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಉಪಯುಕ್ತವಾಗಿದೆ. ಬಾಳೆಹಣ್ಣಿನಲ್ಲಿರುವ ನಾರಿನಾಂಶ ತೂಕ ಇಳಿಸಲು, ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಮಲಬದ್ಧತೆ, ಖಿನ್ನತೆಗೆ ಪ್ರಯೋಜನಕಾರಿಯಾಗಿದೆ. ಬಾಳೆಹಣ್ಣು ಫಸಲು ಬಂದ ನಂತರ ಗಿಡವನ್ನು ಬೀಸಾಡುವುದು ಒಂದು ಅನಿವಾರ್ಯವಾಗಿತ್ತು. ಆದರೆ ಈಗ ಬಾಳೆಗಿಡ ಬಾಳೆಯ ನಾರು ಬಂಗಾರವಾಗಿ ಪರಿಣಮಿಸಿದೆ. ಬಾಳೆಗಿಡದ ಹೊರಪದರದಿಂದ ನಾರನ್ನು ತೆಗೆದು ಅದರಲ್ಲಿರುವ ನೀರಿನಾಂಶವನ್ನು ಸಹ ಉಪಯುಕ್ತವಾಗಿ ಉಪಯೋಗಿಸುತ್ತಾರೆ. ಅನೇಕ ಸಾಮಗ್ರಿಯನ್ನು ಮಾಡುತ್ತಾರೆ. ಪೋಷಕಾಂಶಯುಕ್ತವಾದ ನೀರಿನಾಂಶವನ್ನು ಸಸ್ಯಗಳಿಗೆ ನೀಡುತ್ತಾರೆ. ಇನ್ನು ಬಾಳೆ ದಿಂಡನ್ನು ಪಲ್ಯ, ಉಪ್ಪಿನಕಾಯಿ, ಚಿಪ್ಸ್ಗಳು, ಒಬ್ಬಟ್ಟು, ಗಾರಿಗೆ, ಕೇಕ್ಸ್, ಬಾಳೆಹಣ್ಣಿನ ಹೂವನ್ನು ತೊಕ್ಕಾಗಿ ಮಾಡುತ್ತಾರೆ. ಇನ್ನು ಜಗತ್ತಿನಲ್ಲಿ ಮೊದಲ ಬಾರಿಗೆ ಬಾಳೆ ನಾರಿನಿಂದ ಆದ ಕರೆನ್ಸಿಯನ್ನು ಬಳಸಿದವರು ಜಪಾನಿಗರು. ಜಪಾನ್ ದೇಶದ ಯುದ್ಧದಿಂದಾದ ಪರಿಣಾಮದಿಂದ ಆರ್ಥಿಕ ನಷ್ಟವನ್ನು ಅನುಭವಿಸಿ ಅತಿ ಕಡಿಮೆ ಬೆಲೆಯಲ್ಲಿ ಪೇಪರನ್ನು ತಯಾರಿಸಿ ಅದನ್ನು ಕರೆನ್ಸಿಯಾಗಿ ಮಾಡಿದರು. ಬಾಳೆಗಿಡದ ನಾರಿನಿಂದ ಜಪಾನ್ ಕರೆನ್ಸಿಯು ತಯಾರಿಸಲಾಗಿದೆ. ಇದು ಬಾಳೆಹಣ್ಣಿನ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ನಾವು ಹೇಳಬಹುದು. ಬಾಳೆನಾರನ್ನು ಬನಾನಾ ಫೈಬರ್ ಎಂದು ಕರೆಯುತ್ತಾರೆ. ಬಾಳೆಗಿಡದ ನಾರನ್ನು ತೆಗೆದು ಫಿಲ್ಟರ್ ಪೇಪರ್ ಆಗಿ ಪೆನ್ ಸ್ಟ್ಯಾಂಡ್ಗಳು, ಹ್ಯಾಂಡ್ ಬ್ಯಾಗ್ಗಳು, ಫೋಟೋ ಫ್ರೇಮ್ಗಳು, ಲ್ಯಾಂಪ್ ಶೇಡ್ಗಳು, ವೆನಿಟಿ ಬ್ಯಾಗ್ಗಳು, ವಾಲ್ ಹ್ಯಾಂಗಿಂಗ್ಗಳು, ಪರ್ಸ್ಗಳು, ಪೇಪರ್ ನೋಟ್ ಮುದ್ರಣಕ್ಕೆ, ಫೈಲ್ ಕವರ್ಗಳು, ಮಾರುಕಟ್ಟೆ ಪೇಪರ್ ಬ್ಯಾಗುಗಳು, ಬಾಳೆಹಣ್ಣಿನ ಪುಡಿ, ದೊಡ್ಡ ಸಣ್ಣ ಮ್ಯಾಟ್ಗಳು, ಗಡಿಯಾರ, ಅಲಂಕಾರಿಕ ವಸ್ತುಗಳು, ವಿಧ ವಿಧವಾದ ತರಕಾರಿ ಬುಟ್ಟಿಗಳು, ಟೋಪಿಗಳು, ಬಟ್ಟೆಗಳು, ID ಕಾರ್ಡ್ಗಳು, ಗಿಫ್ಟ್ ಸಾಮಗ್ರಿಗಳು. ಆಧುನೀಕರಣಕ್ಕೆ ಬಾಳೆ ಕಾಲಿಟ್ಟಿದೆ. ಬಾಳೆಹಣ್ಣಲ್ಲದೆ ಬಾಳೆಕಾಯಿಯನ್ನು, ಬಾಳೆಕಾಯಿಯ ಪಲ್ಯ ಮತ್ತು ಬಾಳೆಕಾಯಿಯ ಚಿಪ್ಸನ್ನು ಮಾಡುವುದು ಅತ್ಯಂತ ಪುರಾತನ ವಿಷಯವಾಗಿದೆ. ಆದರೆ ಇತ್ತೀಚೆಗೆ ಬಾಳೆಯ ಪೌಡರನ್ನು ಮಾಡಿ ವರ್ಷಾನುಗಟ್ಟಲೆ ಸಂಗ್ರಹಿಸಿ ಔಷಧಿಗೋಸ್ಕರ ಬಳಸುವುದು ಇತ್ತೀಚೆಗೆ ಕಂಡುಬರುತ್ತಿದೆ. ಬಾಳೆಯ ಫೈಬರನ್ನು ಮಾಡುವ 2 ವಿಧಾನಗಳನ್ನು ನಾವು ನೋಡಬಹುದು. ಒಂದು, ಕೈಯಿಂದ ಸಹ ಬಾಳೆಯ ನಾರಿನಿಂದ ಪತ್ರಿಕೆಯನ್ನು ಮಾಡುತ್ತಾರೆ. ನಂತರ ಆಧುನೀಕರಣಕ್ಕೊಳಪಡಿಸಿ ಬಾಳೆಯ ನಾರಿನಿಂದ ಪೇಪರನ್ನು ಮಾಡುತ್ತಾರೆ. ಇದರಲ್ಲಿ 2 ವಿಧಾನಗಳುಂಟು. ಮೊದಲನೆಯದಾಗಿ ಕೈಯಿಂದ ಪೇಪರ್ ಮಾಡುವ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳೋಣ. ಬಾಳೆಯ ತೊಗಟೆಯನ್ನು ಅಥವಾ ಬಾಳೆಯ ಹೊರಪದರವನ್ನು 2 ರಿಂದ 3 ಇಂಚುಗಳು ಸಣ್ಣ ಸಣ್ಣ ಇಂಚುಗಳಾಗಿ ತುಂಡು ತುಂಡಾಗಿ ಕತ್ತರಿಸಲಾಗುತ್ತದೆ. ಈ ತುಂಡುಗಳನ್ನು ಸುಮಾರು 2 ಗಂಟೆಗಳ ಕಾಲ ಬೇಯಿಸಲಾಗುತ್ತದೆ.
ಬೇಯಿಸಿದ ನಾರನ್ನು ಅಥವಾ ಫೈಬರನ್ನು ನೀರಿನಿಂದ ತೊಳೆಯಲಾಗುತ್ತದೆ. ಮಿಕ್ಸರ್ ಅಥವಾ ಬೀಟರ್ ಮೂಲಕ ಇದನ್ನು ತಿರುಳಾಗಿ ಪರಿವರ್ತಿಸಲಾಗುತ್ತದೆ. ತಿರುಳನ್ನು ಸಣ್ಣ ತೊಟ್ಟಿಯಲ್ಲಿ ಅಥವಾ ಬಕೆಟ್ನಲ್ಲಿ ಸ್ವಲ್ಪ ನೀರಿನೊಂದಿಗೆ ಬೆರೆಸಲಾಗುತ್ತದೆ. ನೈಲಾನ್ ಬಟ್ಟೆಯಿಂದ ಮುಚ್ಚಿದ ಮರದ ಚೌಕಟ್ಟಿನ ಅಚ್ಚು ಮಾಡಿ ತಿರುಳನ್ನು ಹೊಂದಿರುವ ಸಣ್ಣ ತೊಟ್ಟಿ ಅಥವಾ ಬಕೆಟ್ಗೆ ಸುರಿಯ ಮೂಲಕ ಅಚ್ಚಿನ ಮೇಲೆ ತಿರುಳಿನ ಹಾಳೆಯನ್ನು ರಚಿಸಲಾಗುತ್ತದೆ. ಬಿಸಿಲಿನಲ್ಲಿ ಒಣಗಲು ಇಡಲಾಗುತ್ತದೆ. ನಂತರ ಬಾಳೆಯ ಕಾಗದ ರೆಡಿಯಾಗುತ್ತದೆ. ಒಣಗಿದ ಹಾಳೆಯನ್ನು ಮೃದುತ್ವಕ್ಕಾಗಿ ಎರಡು ರೋಲರುಗಳ ನಡುವೆ ಸುತ್ತಿಕೊಳ್ಳುವಂತೆ ಮಾಡಲಾಗುತ್ತದೆ. ನಂತರ ಅಗತ್ಯವಿರುವಂತೆ ಕತ್ತರಿಸಲಾಗುತ್ತದೆ. ರಾಸಾಯನಿಕಗಳನ್ನು ಬಳಸಿ ಬಾಳೆಯ ಕಾಂಡದ ಪೇಪರನ್ನು ತಯಾರಿಸುವ ಎರಡನೆಯ ವಿಧಾನ. ಬಾಳೆಯ ಕಾಂಡವನ್ನು 4 ರಿಂದ 5 ಸೆಂಟಿಮೀಟರ್ನಷ್ಟು ಸಣ್ಣ ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ನಂತರ 90% ಬಿಸಿಲಿನಲ್ಲಿ ಒಣಗಿಸಲಾಗುವುದು. ನಂತರ ಲಿಗ್ನಿನ್ ಮತ್ತು ಹೆಮಿ ಸೆಲ್ಯುಲೋಸ್ಗಳನ್ನು ತೆಗೆದುಹಾಕಲಾಗುತ್ತದೆ. ಇದು ಬಾಳೆಯ ಕಾಂಡದ ಚಿಪ್ಗಳನ್ನು ಹೆಚ್ಚಿನ ಒತ್ತಡದ ಹಬೆಯೊಂದಿಗೆ ಜೀರ್ಣಿಸುತ್ತದೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಸಲ್ಫೈಡ್ ಮತ್ತು ಸೋಡಿಯಂ ಹೈಪೋಕ್ಲೋರೈಟ್ಗಳನ್ನು ಸತತವಾಗಿ ಬಳಸಲಾಗುತ್ತದೆ. ಈ ರಾಸಾಯನಿಕ ಪಲ್ಪಿಂಗ್ ಪ್ರಕ್ರಿಯೆಯನ್ನು ಸೆಲ್ಯುಲೋಸ್ನಿಂದ ಲಿಗ್ನೋಸೆಲ್ಯುಲೋಸ್ಗಳ ಲಿಗ್ನಿನ್ ಶೇಕಡಾವಾರುಗಳನ್ನು ಪ್ರತ್ಯೇಕಿಸಲು ಮತ್ತು ಹೊಳಪನ್ನು ಸುಧಾರಿಸಲು ಬಳಸಲಾಗುತ್ತದೆ. ತಿರುಳಿನಲ್ಲಿರುವ ಲಿಗ್ನಿನ್ ಪ್ರಮಾಣದಿಂದ ಪೇಪರ್ನ ಬಣ್ಣವನ್ನು ನಿರ್ಧರಿಸಲು ಸಹಾಯವಾಗುತ್ತದೆ. ತಿರುಳಿನ ಪ್ರಾಮಾಣಿಕತೆ, ಸ್ನಿಗ್ಧತೆ, ವೈಜ್ಞಾನಿಕತೆ ಮತ್ತು ತಿರುಳಿನ ಸಾಂದ್ರತೆಯ ತಿರುಗುವ ವಿಸ್ಕೋಮೀಟರ್, ರಿಯೋಮೀಟರ್ ಮತ್ತು ತಿರುಳಿನ ಸ್ಥಿರತೆಯ ಟೆಸ್ಟರ್ ಟೆನ್ಸ್ ಸಹಾಯದಿಂದ ನಿರ್ಧರಿಸಲಾಗುತ್ತದೆ. ತಿರುಳು ಸಮಯ ಸ್ವತಂತ್ರವಲ್ಲದ ನ್ಯೂಟೋನಿಯನ್ ಹುಸಿ ಪ್ಲಾಸ್ಟಿಕ್ ಹರಿವಿನಂತೆ ಆಗುತ್ತದೆ. ಹಲವಾರು ರೀತಿಯ ಕಾಗದವನ್ನು ತಯಾರಿಸಲು ಈ ತಿರುಳನ್ನು ಉಪಯೋಗಿಸಲಾಗುತ್ತದೆ. ಆದರೆ ಇಲ್ಲಿ ನಾವು ಅಂಗಾಂಶ ಉಬ್ಬುವುದು ಮತ್ತು ಟ್ರೇಸಿಂಗ್ ಕಾಗದವನ್ನು ತಯಾರಿಸಲು ಈ ವಿಧಾನವನ್ನು ಬಳಸುತ್ತೇವೆ. ಜಪಾನ್ನಂಥ ಅಭಿವೃದ್ಧಿ ಹೊಂದಿದ ದೇಶಗಳು ಬಾಳೆಯ ಕಾಗದವನ್ನು ಏಕೆ ಬಳಸಿದರು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಸಹಜವಾಗಿದೆ. ಇಷ್ಟೊಂದು ಅಭಿವೃದ್ಧಿ ಇರುವ ದೇಶದಲ್ಲಿ ಇಷ್ಟು ಕಡಿಮೆ ಬೆಲೆ ಬಾಳುವ ಕಾಗದವನ್ನು ಏಕೆ ಬಳಸಿದರು ಮತ್ತು ಏಕೆ ತಯಾರಿಸಿದರು ಎಂಬ ಪ್ರಶ್ನೆಗೆ ಉತ್ತರವನ್ನು ನೋಡುತ್ತಾ ಹೋಗೋಣ. ಬಾಳೆನಾರು ತನ್ನಲ್ಲಿ ಹೆಚ್ಚಿರುವ ಆಲ್ಫಾ-ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಅಂಶದಿಂದಾಗಿ ಕಾಗದ ತಯಾರಿಕೆಗೆ ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಕಾಗದ ತಯಾರಿಕೆಗೆ ಮುಖ್ಯವಾಗಿ ಬೇಕಾಗಿರುವುದು ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಅಂಶ. ಇದು ಬಾಳೆನಾರಿನಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ಉತ್ತಮ ಕಾಗದ ತಯಾರಿಕೆಗೆ ಇದು ಬಳಕೆಯಾಗುತ್ತದೆ. ಈ ಫೈಬರ್ಗಳು ಅತ್ಯುತ್ತಮ ಆಕರ್ಷಕ ಶಕ್ತಿಯನ್ನು ಹೊಂದಿರುತ್ತವೆ ಮತ್ತು ಬಲವಾದ ಫೈಬರ್ಗಳಾಗಿರುವುದರಿಂದ ಕಾಗದ ಉತ್ಪಾದನೆಗೆ ಉಪಯುಕ್ತವಾಗಿವೆ. ಬಾಳೆ ಕಾಗದವು ತುಂಬ ಹಗುರವಾಗಿದ್ದು ಉದ್ದವಾಗಿರುವುದು ಸಹ ಇದಕ್ಕೆ ಉತ್ತಮವಾಗಿದೆ. ಅವು ಬಲವಾದ ತೇವಾಂಶವನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿರುತ್ತವೆ. ಜೈವಿಕ ವಿಘಟನೀಯ ಮತ್ತು ಪರಿಸರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಪರಿಸರ ಸ್ನೇಹಿ ಫೈಬರ್ ಆಗಿರುವುದು ಇದಕ್ಕೆ ಇನ್ನೊಂದು ಬಹುಮುಖ್ಯ ಕಾರಣ. ಬಾಳೆನಾರುಗಳು ಬೆಂಕಿ ನಿರೋಧಕ ಗುಣಲಕ್ಷಣವನ್ನು ಹೊಂದಿವೆ. ಬಾಳೆನಾರು ಕೈಯಿಂದ ಮಾಡಿದ ಕಾಗದಕ್ಕೆ ವಿಶೇಷ ಬೇಡಿಕೆ ನೀಡುವುದರಿಂದ ಕಾಗದ ಉತ್ತಮ ವಿನ್ಯಾಸವನ್ನು ಹೊಂದಿರುತ್ತದೆ. ಬಾಳೆನಾರು ತಯಾರಿಸಿದ ಉಡುಪುಗಳಿಗೆ ಪ್ರಸಿದ್ಧಿಯನ್ನು ಹೊಂದಿದೆ. ಮರ್ಸಿಡೀಸ್ನಂತಹ ಐಷಾರಾಮಿ ಕಾರುಗಳಲ್ಲಿ ಅಂಡರ್ ಫ್ಲೋರ್ ಪ್ರೊಟೆಕ್ಷನ್ ಪ್ಯಾನಲ್ಗಳನ್ನು ತಯಾರಿಸಲು ಬಾಳೆ ಫೈಬರ್ನಿಂದ ಬಲಪಡಿಸಿದ ಪಾಲಿಪ್ರೊಪಿಲೀನನ್ನು ಆಟೋಮೊಬೈಲ್ ಕಂಪನಿಗಳು ಬಳಸುತ್ತಿವೆ. ಬನಾನಾ ಫೈಬರು ತುಂಬ ಅಗ್ನಿ ನಿರೋಧಕವಾಗಿರುವುದರಿಂದ ಇವು ಬಿಲ್ಡಿಂಗ್ ಬೋರ್ಡ್ಗಳು ಮತ್ತು ಅಗ್ನಿ ನಿರೋಧಕ ಬೋರ್ಡ್ಗಳನ್ನು ಬಳಸಲು ಸೂಕ್ತವಾಗಿದೆ. ಬಾಳೆಯ ಕಾಗದವು 100 ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ. ಈ ಕಾಗದವನ್ನು ಸುಮಾರು 3000 ಬಾರಿ ಮಡಚಬಹುದು. ಇದರಿಂದ ಯಾವುದೇ ತೊಂದರೆ ಕಾಗದಕ್ಕೆ ಆಗುವುದಿಲ್ಲ. ಇದು ನೈಸರ್ಗಿಕ ನಾರುಗಳ ನಡುವೆ ಇದುವರೆಗೆ ಕಂಡುಬರುವ ಉದ್ದವಾದ ನಾರುಗಳಲ್ಲಿ ಪ್ರಬಲವಾಗಿದೆ. ಬಾಳೆಯಿಂದ ಮಾಡಿದ ಪೇಪರ್ಗಳು, ಕಾಗದಗಳು, ತಟ್ಟೆಗಳು, ಯಾವುದೇ ವಸ್ತುಗಳು
ಪರಿಸರದಲ್ಲಿ ಬಿದ್ದರೂ ಸಹ ಇವು ನಾಶವಾಗುತ್ತದೆ. ಇದರಿಂದ ಪರಿಸರಕ್ಕೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಉದಾಹರಣೆಗೆ ಲ್ಯಾಂಪ್ ಶೇಡ್ಗಳಾಗಿ ಮಾಡುವುದರಿಂದ ನಂತರದಲ್ಲಿ ಲ್ಯಾಂಪ್ ಶೇಡ್ಗಳ ಬಳಕೆಯ ನಂತರ ಈ ಪತ್ರಿಕೆಗಳನ್ನು ಎಲ್ಲಿ ಬೇಕಾದರೂ ನಾವು ಬೀಸಾಡಬಹುದು. ಇವು ಕೊಳೆತು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಆಧುನಿಕ ತಂತ್ರಜ್ಞಾನದಲ್ಲಿ ಮುಂದುವರೆದ ಜಪಾನಿಗರು ಎಲ್ಲ ಬೆಲೆಬಾಳುವ ಕಾಗದಗಳನ್ನು ಬಿಟ್ಟು ಅತಿ ಹೆಚ್ಚು ಮತ್ತು ಬಾಳಿಕೆ ಬರುವ ಬಾಳೆಯ ಕಾಗದವನ್ನು ಬಳಸಿದ್ದು ಬಾಳೆಯ ನಾರಿನ ಮಹತ್ವವನ್ನು ತೋರಿಕೊಡುತ್ತದೆ. ಬಾಳೆಯನ್ನು ಬೆಳೆದ ರೈತನ ಮುಖದಲ್ಲಿ ಮಂದಹಾಸವನ್ನು ಬೀರುವಂತೆ ಬಾಳೆನಾರು ಮಾಡಿದೆ. ಬಾಳೆಯ ನಾರು ಬಂಗಾರವಾಗಿ ಪರಿಣಮಿಸಿದೆ. ಇದು ಆಧುನಿಕತೆ ಮತ್ತು ತಾಂತ್ರಿಕತೆಯ ಹೊಸ ಉದ್ಯಮವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿದೆ. ಬಾಳೆಯನ್ನು ಬೆಳೆಯೋಣ, ಹೊಸ ತಂತ್ರಜ್ಞಾನವನ್ನು ಮುಂದುವರಿಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ.